ಅದು ನಮಗೆ ಗ್ರಾಮಸ್ಥರು ಮೊದಲು ಇನ್ಫಾರ್ಮೇಶನ್ ಕೊಟ್ಟರು. ಅವಾಗ ನಮ್ಮ ಸ್ಟಾಫ್ ಕಳಿಸಿ ನಾವು ಫಸ್ಟ್ ಬಂದು ಇದು ನಿಲ್ಸಿದ್ವಿ. ಹೋದ್ಮೇಲೆ ಮತ್ತೆ ಬಂದು ಕಟ್ ಮಾಡವ್ರೆ. ಆಮೇಲೆ PDO ಬಂದು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರೆ. ನಾವು ಇಲ್ಲಿ ಸ್ಪಾಟ್ ಮೇಲೆ ಬಂದು ಎಲ್ಲ ಮೆಜರ್ಮೆಂಟ್ ತೊಗೊಂಡು ಇದು ನಂಬರ್ ಹಾಕಿದ್ದೀವಿ. ಇದನ್ನು ಸೀಸ್ ಮಾಡ್ತೀವಿ. ಮುಂದಿನ ಕ್ರಮ ನಮ್ಮ ಸರ್ ಇದು ಮಾಡ್ತಾರೆ. 14 ಪೀಸ್ಗಳು ಮಾರ್ಕ್ ಹಾಕಿದ್ದೀವಿ. 14 ಪೀಸ್ಗಳು ಅದೇ FIR ಮಾಡ್ಕೊಂಡು ಅದು ಕ್ರಮ ಜರುಗಿಸ್ತಾರೆ. 11 ಗಂಟೆಗೆಲ್ಲ ಆಗಿದೆ ಬೆಳಗ್ಗೆ. ಕೆಂಪಾಪುರ ಗ್ರಾಮದಿಂದ ವೆಂಕಟೇಶ್ ಅಂದ್ಬಿಟ್ಟು ಮಾತಾಡೋದು ನಾನು. ಫಸ್ಟು ಇದು ಮರ ಬಂದು ಸರ್ಕಾರದ ಜಾಗ ಅಂತ ಹೇಳಿದ್ದೀವಿ. ಹೇಳಿದ್ರು ಇವರು ದೌರ್ಜನ್ಯ ಮಾಡಿಕೊಂಡು ಕಟ್ ಮಾಡ್ಯಾರ ಮರನ. ತಿರುಗಿ ನಾವು ಫಾರೆಸ್ಟ್ ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ವಿ. ಅವ್ರು ಬಂದ ಮೇಲೇನು ಬಂದು ಹೇಳಿದ್ದು ಆದ್ಮೇಲೂ ಕಟ್ ಮಾಡ್ಯವ್ರೆ. ತುಂಬ ಇದೇ ಥರ ಇದೊಂದೇ ಅಲ್ಲ, ಇದೇ ಥರ 12 ಮರ ಆಗಿರೋದು ಹುಣಸಿನ್ಕಾಯಿ ಮರನೇ. ಈ ಥರ ಜಾಸ್ತಿ ಆಗ್ತಾಯಿದೆ ವಿಲೇಜ್ಗಳಾಗ. ನಾವೇನಾನ ಮಾತಾಡಿದ್ರೆ ನಿಲ್ಸೋಕೆ ಹೋದರೆ ನಮ್ಮ ಮೇಲೆ ದಬ್ಬಾಳಿಗಳು ಬೇರೆಯವ್ರನಿಂದ ಫೋನ್ ಮಾಡಿಸೋದು, ಬೇರೆ ಪಕ್ಕದೂರ್ನ ಕಡೆಯವ್ರನಿಂದ ಫೋನ್ ಮಾಡಿಸಿ ದಬ್ಬಾಳಿಕೆ ಮಾಡೋದು. ನಾವು ಫಸ್ಟೇ ಬೆಳಗ್ಗೆ ನಿಲ್ಸಿದ್ದು ಹೋದ್ಮೇಲೆ ನಾವು ಮಾತಾಡಾದ್ಮೇಲೆ ನಾವು ಕೊಯ್ಯಲ್ಲ ಅಂದ್ಬಿಟ್ಟು ತಿರುಗಿ ನಾವು ಹೋದ್ಮೇಲೆ ಕೊಯ್ದು ತಿರುಗಿ ಇಷ್ಟು ಮಾತ್ರಕ್ಕೆ ಮಾಡವ್ರೆ ಮರನ. ಅದು ಬೇರೆ ಸ್ಕೂಲ್ ಐತೆ, ಸ್ಕೂಲ್ ಓಪನಲ್ಲೇ ಐತೆ. ಸ್ಕೂಲ್ ಮೇಲೆ ಬಿದ್ದರೆ ಇದು ಮುಂಚೆನೆ ಬೀಳ್ಸವ್ರೆ. ಇದು ಪ್ರಭುವನ್ನವರು ಮಾರಿರೋದು. ಇದು ಸರ್ಕಾರ ಜಾಗ, ಸರ್ಕಾರ ಸ್ಕೂಲ್ ಸಂಬಂಧಪಟ್ಟ ಮರ. ಇದು ಮಾರಿರೋದು ಪ್ರಭುನಾಥ್ ಅಂದ್ಬಿಟ್ಟು ಬೇರೆಯವ್ರು ತಗೊಂಡಿರೋದು ವ್ಯಾಪಾರಿ ಮಾಡಿ. ಫಾರೆಸ್ಟ್ ಅವ್ರಿಗೆ ನಾವು ಫಸ್ಟೇ ಇನ್ಫಾರ್ಮ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಅವ್ರು ಬರೋ ಗಂಟ ಒಂದು 4-5 ಇದು ಕೊಂಬುಗಳು ಕಟ್ ಮಾಡಿದ್ರು. ಆಮೇಲೆ ತಿರುಗಿ ಅವರು ಬಂದು ಹೇಳಾದ್ಮೇಲೆ ಕಟ್ ಮಾಡವ್ರೆ. ದಬ್ಬಾಳಿಕೆ ದೌರ್ಜನ್ಯ ಮೇಲೆ ಕಟ್ ಮಾಡಿರೋದು. PDO ಸರ್ ಮುಂದಿನ ಕ್ರಮ ತಗೊಂತೀವಿ ಬಂದು ಮಾಹಿತಿ ಕೊಟ್ಟು ಹೋದ್ರು. ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅದು ಹೆಂಗಯ್ಯ ಕೊಯ್ತು ಅಂತ ಕೇಳಿದ್ರು. ಅವ್ರು ಕೇಳಿದ ತಕ್ಷಣ PDO ಸರ್ ಬಂದು ಕೇಳಿದ ತಕ್ಷಣ ಅವರು ಖಾಲಿ ಮಾಡ್ಕೊಂಡು ಹೋದ್ರು ಕಟ್ ಮಾಡೋರೆಲ್ಲ. ಏನು ಊರವ್ರು ಮಾತಾಡ್ಕೊಂಡು ದೇವಸ್ಥಾನ ಕಂತ ಅಂತಾರೆ. ಯಾವ ಎಲ್ಲಿ ದೇವಸ್ಥಾನ ಅಲ್ಲ, ಅಲ್ಲೊಂದು ಕಟ್ ಮಾಡಿ ಅಲ್ಲಿ ವಿಚಾರಣೆ ಮಾಡಲ್ಲ. ಅವ್ರು ಬೇರೆ ಕಡೆಯಿಂದ ಅವರೇ ಫೋನ್ ಮಾಡ್ತಾರ. ತಿರುಗಿ ನನ್ನ ನಂಬರ್ ತಗೊಂಡು ಹಂಗೆ 5 ನಿಮಿಷಕ್ಕ ಹಂಗೆ ಫೋನ್ ಮಾಡ್ತಾರೆ. ಏನ್ ಬಿಡ ಏನ್ ಸಮಾಚಾರಮ್ಮ ಅಂತಾನೆ. ತಿರ್ಗಾ ಫೋನ್ ವಾಪಸ್